ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮೊನ್ನೆ ಅಂದರೆ ಶನಿವಾರ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ತಾಲೂಕಿನ ಪ್ರಸಿದ್ಧವಾದ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ರಥೋತ್ಸವದ ವೇಳೆ ತೇರು ಮುರಿದು ಬಿದ್ದ ಅವಘಡ ಕರಾವಳಿಯಾದ್ಯಂತ ಭಾರೀ ಚರ್ಚೆ ಹುಟ್ಟುಹಾಕಿತ್ತು. ಯಾವುದೋ ದೋಷವಿರಬೇಕು, ದೇವಿ ಮುನಿಸಿಕೊಂಡಿದ್ದಾಳೆ, ಇದು ಅಪಶಕುನದ ಸೂಚನೆ ಎಂದು ಭಕ್ತರು ಮಾತನಾಡಿಕೊಳ್ಳುತ್ತಿದ್ದಾರೆ. ದೇವಿ ಒಂದು ಸಂದೇಶ ಕೊಟ್ಟು ಸರಿ ಮಾಡಿಕೊಳ್ಳಿ ಎಂದು ಎಚ್ಚರಿಸಿದ್ದಾಳೆ ಎಂದು ಬಪ್ಪನಾಡು ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಭಕ್ತರು ಹೇಳ್ತಾರೆ. ಆದರೆ ಬಪ್ಪನಾಡು ಕ್ಷೇತ್ರದ ರಥೋತ್ಸವದಲ್ಲಿ ನಡೆದ ದುರ್ಘಟನೆ ಇದೇ ಮೊದಲಲ್ಲ. ಕಳೆದ ಬಾರಿ ಇದಕ್ಕಿಂತ ದೊಡ್ಡ ದುರಂತ ಸಂಭವಿಸಿತ್ತು. ಕಳೆದ ಬಾರಿ ರಥ ಒಂದು ಕಡೆ ವಾಲಿ ದುರಂತ ಸಂಭವಿಸಿತ್ತು. ಆದರೆ ತಾಯಿಯ ಮಹಿಮೆಯಿಂದ ನಡೆಯಲಿದ್ದ ದೊಡ್ಡ ದುರ್ಘಟನೆ ತಪ್ಪಿ ಹೋಗಿತ್ತು. ಹಿಂದೆ ದೇವಸ್ಥಾನದಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದ ವೇಳೆ ದೇವಿಗೆ ಬ್ರಹ್ಮಕಲಶ ತೊಡಿಸಬೇಕು ಎಂದು ಅಷ್ಟಮಂಗಳ ಪ್ರಶ್ನೆಯಲ್ಲಿ ಬಂದಿತ್ತು. ಅಷ್ಟಕ್ಕೂ ಈ ಘಟನೆ ಆಗಿದ್ದೇ ಹೇಗಂದ್ರೆ, ರಾತ್ರಿ ಸುಮಾರು 1:40 2 ಗಂಟೆಗೆ ರಥೋತ್ಸವ ನಡೆಯುತ್ತಿದ್ದ ವೇಳೆ ತೇರಿನ ಮೇಲ್ಭಾಗ ಏಕಾಏಕಿ ಕುಸಿದು ಬಿದ್ದಿದೆ. ರಥದ ಕೆಳಗಡೆ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ನೆರೆದಿದ್ರು. ತೇರಿನ ಮೇಲ್ಭಾಗ ಕುಸಿಯುವ ವೇಳೆ ಅರ್ಚಕರು ತೇರಿನಲ್ಲೇ ಇದ್ರು. ಅದೃಷ್ಟವಶಾತ್ ಯಾರಿಗೂ ಗಾಯವಾಗಿಲ್ಲ, ಪ್ರಾಣಹಾನಿಯೂ ಆಗಿಲ್ಲ. ತೇರು ಬಿದ್ದ ಬಳಿಕ ಚಂದ್ರಮಂಡಲ ತೇರಿನಲ್ಲಿ ದೇವರ ಉತ್ಸವ ಮುಂದುವರಿಯುತ್ತೆ. ಘಟನೆಗೆ ಕಾರಣ ಅಂದರೆ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ರಥದ ಚಕ್ರದ ಆಕ್ಸಲ್ ತುಂಡಾಗಿ ಈ ಅವಘಡ ಸಂಭವಿಸಿದೆ ಅಂತೆ. ರಥದ ಮುಂಭಾಗದ ಚಕ್ರ ಸಂಪೂರ್ಣವಾಗಿ ಕಿತ್ತು ಬಂದಿದ್ದು, ಮುಂಭಾಗದ 2 ಚಕ್ರಕ್ಕೂ ಅಳವಡಿಸಿದ್ದ ಮರದ ಆಕ್ಸಲ್ ತುಂಡಾದ್ದರಿಂದ ಆಯತಪ್ಪಿ ರಥದ ಗೋಪುರ ಬಿದ್ದಿದೆ. ರಥದ ಮೇಲ್ಭಾಗ ಬೀಳುತ್ತಿದ್ದಂತೆಯೇ ಭಕ್ತರು ಓಡಿ ಹೋದ ಹಿನ್ನೆಲೆ ಅದೃಷ್ಟವಶಾತ್ ಯಾರಿಗೂ ಪ್ರಾಣಹಾನಿಯಾಗಿಲ್ಲ ಎಂಬುದೇ ಸಮಾಧಾನಕರ. ಇನ್ನು ಸ್ಥಳೀಯವಾಗಿ ಈ ದೇವಿ ಮುನಿಸಿಕೊಂಡಿದ್ದಾಳೆ, ಅದಕ್ಕಾಗಿ ಈ ರೀತಿಯಾಗಿ ಮಾಡುತ್ತಿದ್ದಾಳೆ ಅಂತ ಅಲ್ಲಿನ ಜನ ಹಾಗೂ ಭಕ್ತಾದಿಗಳು ಮಾತನಾಡಿಕೊಳ್ತಿದ್ದಾರೆ. ಹೀಗೆ ಮುಂದುವರೆದ್ರೆ ದೇವಿಯ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ. ಈಗಿಂದೀಗಲೇ ಸರಿ ಮಾಡಿದ್ರೆ ಉತ್ತಮ ಎಂಬುದು ಭಕ್ತಾದಿಗಳ ಒಮ್ಮತ. ಅಷ್ಟಕ್ಕೂ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಾಲಯದ ಪೂರ್ವಾಪರ ಏನು, ಈ ದೇವಾಲಯದ ಪೌರಾಣಿಕ ಹಿನ್ನೆಲೆ, ದಂತಕತೆ ಹಾಗೂ ಸ್ಥಳ ಪುರಾಣ ಏನು ಹೇಳುತ್ತೆ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಬಪ್ಪನಾಡು ದುರ್ಗಾ ಪರಮೇಶ್ವರಿ ಸನ್ನಿಧಿ, ಈ ಆಲಯ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾದುದಲ್ಲ, ದಕ್ಷಿಣ ಭಾರತದಾದ್ಯಂತ ಅತ್ಯಂತ ಚಿರಪರಿಚಿತವೇ. ಅದರಲ್ಲೂ ಇಲ್ಲಿ ಭಕ್ತಿಯಿಂದ ಬರುವ ಜನರಿಗಿಂತ ಭಯದಿಂದಲೇ ನಡೆದುಕೊಳ್ಳುವವರೇ ಜಾಸ್ತಿ. ಅಷ್ಟರ ಮಟ್ಟಿಗೆ ಈ ಸ್ಥಳ ಇಂದಿಗೂ ಕಾರ್ಣಿಕ ಕ್ಷೇತ್ರವಾಗಿ ನೆಲೆ ನಿಂತಿದೆ. ಈ ದೇವಾಲಯದ ಉಗಮ ಹೇಗಾಯಿತು ಅನ್ನೋದನ್ನ ಗಮನಿಸಿದ್ರೆ, 800 ವರ್ಷ ಇತಿಹಾಸವಿರುವ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವು ಕರ್ನಾಟಕದ ಮುಲ್ಕಿಯ ಶಾಂಭವಿ ನದಿಯ ದಡದಲ್ಲಿದೆ. ಈ ದೇವಾಲಯವನ್ನ ಮುಸ್ಲಿಂ ವ್ಯಾಪಾರಿಯೊಬ್ಬರು ನಿರ್ಮಿಸಿದ್ದಾರೆಂದು ಐತಿಹ್ಯವಿದೆ. ಈ ದೇವಾಲಯ ಮಂಗಳೂರಿನಿಂದ 29 ಕಿಲೋಮೀಟರ್ ದೂರದಲ್ಲಿದೆ. ದೇವಾಲಯದ ಮುಖ್ಯ ದೇವತೆಯೇ ಶ್ರೀ ದುರ್ಗಾ ಪರಮೇಶ್ವರಿ. ಇಲ್ಲಿ ದೇವಿಯನ್ನ ಲಿಂಗ ರೂಪದಲ್ಲಿ ಪೂಜಿಸಲಾಗುತ್ತೆ. ತುಳುವರಿಂದ ಉಳ್ಳಾಳ್ತಿ ಎಂದು ಕರೆಯಲ್ಪಡುವ ಈ ದೇವತೆ ಎಲ್ಲ ಜಾತಿ ಜನಾಂಗದವರಿಂದಲೂ ಆರಾಧಿಸಲ್ಪಡ್ತಾಳೆ. ಇನ್ನು ಈ ದೇವಾಲಯದ ಉಗಮದ ಹಿಂದಿನ ಪೌರಾಣಿಕ ಕಥೆಯನ್ನೊಮ್ಮೆ ಗಮನಿಸಿದಾಗ, ಒಮ್ಮೆ ದರಿಗಾಸುರ ಎಂಬ ರಾಕ್ಷಸನು ಶೋಣಿತಪುರವನ್ನು ಆಳುತ್ತಿದ್ದನಂತೆ. ಅವನಿಗೆ ದೇವತೆಗಳು ಮತ್ತು ವಿಷ್ಣು ಎಂದರೆ ಅತೀವ ಕೋಪ. ಹಾಗಾಗಿ ದೇವತೆಗಳು ಮತ್ತು ಭಗವಾನ್ ವಿಷ್ಣುವನ್ನ ಸೋಲಿಸುವ ಉದ್ದೇಶದಿಂದ ಬ್ರಹ್ಮನನ್ನ ಕುರಿತು ಕಠಿಣ ತಪಸ್ಸನ್ನ ಮಾಡಿ ವರವನ್ನ ಪಡೆದ. ಅದೇನೆಂದರೆ, ತ್ರಿಮೂರ್ತಿಗಳಿಂದಲೂ ನನಗೆ ಸಾವು ಬಾರದಿರಲಿ, ನನ್ನ ಸೋಲಿಸುವ ಅಥವಾ ಸಂಹರಿಸುವ ಗಂಡು 7 ಲೋಕದಲ್ಲೇ ಹುಟ್ಟದಿರಲಿ ಎಂಬ ವರವದು. ಈ ವರದ ಪ್ರಭಾವದಿಂದ ದೇವತೆಗಳ ಮೇಲೆ ಯುದ್ಧ ಸಾರಿ ಅವರನ್ನ ತನ್ನ ಕಪಿಮುಷ್ಟಿಯಲ್ಲಿ ಸದೆ ಬಡಿದ. ಬಳಿಕ ತನ್ನ ಅಂತಿಮ ವೈರಿ ಎಂದೇ ಪರಿಗಣಿಸಿದ್ದ ಶ್ರೀ ವಿಷ್ಣುವಿನ ಸರದಿ. ಲೋಕೋದ್ಧಾರ ಶ್ರೀ ವಿಷ್ಣು ಅದಾಗಲೇ ಲೋಕ ಕಲ್ಯಾಣಕ್ಕಾಗಿ ಅವನೊಂದಿಗೆ ಸೋಲನ್ನು ಖಚಿತಪಡಿಸಿಕೊಂಡಿದ್ದ. ಹಾಗಾಗಿ ಯುದ್ಧಕ್ಕೆ ಬಂದ ದರಿಗಾಸುರನಿಂದ ಸುಲಭವಾಗಿ ಪರಾಜಯಗೊಂಡ ವಿಷ್ಣುವು ತನ್ನ ಶಸ್ತ್ರಾಸ್ತ್ರಗಳನ್ನು ಆತನಿಗೆ ಸಮರ್ಪಿಸಿದ. ಆ ಆಯುಧಗಳೆಲ್ಲವನ್ನೂ ಹೆಮ್ಮೆಯಿಂದ ಬೀಗುತ್ತಿದ್ದ ದರಿಗಾಸುರ ತನ್ನ ಹೆಂಡತಿಯಾದ ದಾನಾವತಿಗೆ ನೀಡಿದ. ಇದನ್ನ ಭದ್ರವಾಗಿ ಪೂಜಾ ಸ್ಥಳದಲ್ಲಿ ಇಡುವಂತೆ ಹೇಳ್ತಾನೆ. ಇತ್ತ ಕಡೆ ತನ್ನ ಅಸ್ತ್ರಗಳೆಲ್ಲವನ್ನೂ ದರಿಗಾಸುರನಿಗೆ ನೀಡಿದ್ದ ವಿಷ್ಣುವು ಯೋಗ ಮಾಯೆಯನ್ನು ಆಹ್ವಾನಿಸಿ ಮುಂದಿನ ನಡೆಗೆ ಸಿದ್ಧಳಾಗು ಎಂದ. ಆಗ ಯೋಗ ಮಾಯೆಯು ದುರ್ಗಾ ಪರಮೇಶ್ವರಿಯ ರೂಪವನ್ನು ತಾಳ್ತಾಳೆ. ಅಲ್ಲದೆ ಶ್ರೀ ವಿಷ್ಣುವಿನ ಕೋರಿಕೆಯ ಮೇರೆಗೆ ಸಪ್ತ ಮಾತೃಕೆಯರಾಗಿ ವಿಷ್ಣುವಿಗೆ ಅಭಯವನ್ನು ನೀಡಿ, ಆ ರಾಕ್ಷಸ ದರಿಗಾಸುರನ ಅಂತ್ಯ ನನ್ನ ಕೈಯಲ್ಲೇ ಎಂದು ಕಣ್ಮರೆಯಾಗ್ತಾಳೆ. ಕೂಡಲೇ ಶಿವಗಣಗಳ ಅತಿ ಭಯಂಕರನಾದ ಗುಳಿಗನನ್ನು ಕರೆದು ಆ ಸ್ಥಳಕ್ಕೆ ನನ್ನನ್ನು, ನನ್ನ ಅಂಶಗಳನ್ನು ಕರೆದೊಯ್ಯುವಂತೆ ದುರ್ಗೆಯು ಆದೇಶಿಸ್ತಾಳೆ.
ಅದರಂತೆ ಗುಳಿಗನ ಮುಂದಾಳತ್ವದಲ್ಲಿ ಸಪ್ತ ಮಾತೃಕೆಯರು ಶೋಣಿತಪುರಕ್ಕೆ ಹೋಗ್ತಾರೆ. ಆ ವೇಳೆ ಸಪ್ತ ದುರ್ಗೆಯರಲ್ಲಿ ಒಬ್ಬಳಾದ ಭಗವತಿ ದೇವಿಯು ದರಿಗಾಸುರನು ನದಿಯಲ್ಲಿ ಸ್ನಾನ ಮಾಡಲು ಹೋಗುತ್ತಿದ್ದಾಗ ಅವನ ಮುಂದೆ ಓರ್ವ ಮುದುಕಿಯ ವೇಷವನ್ನು ಧರಿಸಿ, ತನಗೆ ತುಂಬಾ ಹೊಟ್ಟೆ ಹಸಿಯುತ್ತಿದೆ, ಹಸಿವನ್ನ ನೀಗಿಸು, ನಿನ್ನ ನೋಡಿದರೆ ದಾನವೀರನಂತೆ ಕಂಗೊಳಿಸುತ್ತಿರುವೆ, ಮಾತ್ರವಲ್ಲ ನಿನ್ನ ತೋಳುಗಳು ಬೇಡಿದವರಿಗೆ ಶ್ರೀರಕ್ಷೆಯಂತೆ ಭಾಸವಾಗುತ್ತಿದೆ, ಅಸಹಾಯಕಳಾದ ನನಗೆ ಒಂದು ತುತ್ತು ಅನ್ನ ನೀಡಿ ಪುಣ್ಯ ಕಟ್ಟಿಕೋ ಎಂದಳು ಮಾರುವೇಷದ ಭಗವತಿ. ಆ ಅಜ್ಜಿಯ ಸಂಕಟವನ್ನು ಕಂಡ ದರಿಗಾಸುರನು ಅರಮನೆಗೆ ಹೋಗಿ, ನನ್ನ ಹೆಂಡತಿ ಇದ್ದಾಳೆ, ಅವಳೊಂದಿಗೆ ಊಟವನ್ನು ಕೇಳು, ಒಂದು ವೇಳೆ ಊಟ ಸಿಗದಿದ್ದರೆ ನನಗೆ ಬಂದು ಕೇಳು ಎಂದ. ಅದರಂತೆ ಭಗವತಿ ದೇವಿಯು ದರಿಗಾಸುರನ ಅರಮನೆಗೆ ಹೋಗಿ ಅವನ ಹೆಂಡತಿಯನ್ನು ಕಾಣ್ತಾಳೆ. ಆದರೆ ದೇವಿಯು ಹಸಿವಿಗಾಗಿ ಶ್ರೀ ವಿಷ್ಣುವಿನ ಆಯುಧಗಳನ್ನು ಹಿಂತಿರುಗಿಸುವಂತೆ ಕೇಳ್ತಾಳೆ. ಆದರೆ ದರಿಗಾಸುರನ ಹೆಂಡತಿ ಹಿಂತಿರುಗಿಸಲು ವಿರೋಧಿಸ್ತಾಳೆ. ಇದರಿಂದ ಭಗವತಿಯು ನಿನ್ನ ಹೆಂಡತಿ ತನಗೆ ಊಟ ನೀಡಲು ಒಲ್ಲೆ ಎಂದಳು ಎಂದು ದೂರ್ತಾಳೆ. ಇದನ್ನ ಕೇಳಿದ ದರಿಗಾಸುರನು ತನ್ನ ಹೆಂಡತಿಗೆ ಭಗವತಿ ಅಮ್ಮ ಬಯಸಿದ್ದನ್ನ ನೀಡುವಂತೆ ಆಜ್ಞಾಪಿಸಿದ. ಕೂಡಲೇ ಗಂಡನೆ ಹೇಳಿದ ಮೇಲೆ ನನ್ನದೇನಿದೆ ಎಂದ ದಾನಾವತಿ ಭಗವತಿ ದೇವಿಗೆ ಶ್ರೀ ವಿಷ್ಣುವಿನ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಬಿಡ್ತಾಳೆ. ಆದರೆ ಅರಮನೆಗೆ ಬಂದು ಹುಡುಕಾಡಿದ ದರಿಗಾಸುರ ಮೋಸ ಹೋದೆನಲ್ಲ ಎಂದು ಕ್ರೋಧಗೊಂಡ. ಅಲ್ಲದೆ ನನಗೆ ಮೋಸ ಮಾಡಿದ ಆ ಮುದಿ ಭಗವತಿಯನ್ನ ಇಲ್ಲವಾಗಿಸುತ್ತೇನೆಂದು ಯುದ್ಧಕ್ಕೆ ಅಣಿಯಾದ. ತನ್ನ ತಪೋಜ್ವಾಲೆಯಿಂದ ಆ ಮುದುಕಿ ಸಾಮಾನ್ಯಳಲ್ಲ, ಸಪ್ತ ಮಾತೃಕೆಯಲ್ಲೊಬ್ಬಳು ಎಂದರಿತು, ಶ್ರೀಹರಿ ನಿನ್ನ ಕುತಂತ್ರ ನನ್ನ ಬಳಿ ನಡೆಯಲಾರದು, ಹೋಗಲಿ ಪಾಪ ಎಂದು ಜೀವಂತವಾಗಿ ಬಿಟ್ಟಿದ್ದೆ, ಈಗ ನನಗೇ ಕುತಂತ್ರವೆಸಗಿದ್ದೀಯ, ಇಂದು ನಿನ್ನ ನಿರ್ನಾಮ ಮಾಡುತ್ತೇನೆಂದು ಮುನ್ನುಗ್ಗಿದ. ಆ ಭೀಕರ ಕಾಳಗದಲ್ಲಿ ದರಿಗಾಸುರನು ಗುಳಿಗನನ್ನೇ ಸೋಲಿಸಿ ಕಟ್ಟಿಹಾಕಿದ. ಅಲ್ಲದೆ ಸತತ 7 ದಿನಗಳವರೆಗೂ ಸಪ್ತ ಮಾತೃಕೆಯರೊಂದಿಗೆ ಭೀಕರ ಕಾಳಗ ನಡೆಸಿದ. ಕಡೆಗೆ ರಾಕ್ಷಸ ದರಿಗಾಸುರನನ್ನ ಸಪ್ತ ದುರ್ಗೆಯರು ಸೋಲಿಸ್ತಾರೆ. ಜೀವ ಭಯಕ್ಕೆ ದರಿಗಾಸುರ ಪಾತಾಳ ಲೋಕದಲ್ಲಿ ಅಡಗಿ ಕುಳಿತುಕೊಂಡ. ಭಗವತಿಯು ಭದ್ರಕಾಳಿಯ ರೂಪ ತಾಳಿ ದರಿಗಾಸುರನನ್ನ ಅತಳ ಸುತ್ತಳ ಪಾತಾಳ ರಸಾತಳ ತಳಾತಳಗಳಲ್ಲೂ ಹುಡುಕಾಟವನ್ನು ಪ್ರಾರಂಭಿಸಿದ್ಲು. ಆದರೆ ಆ ರಾಕ್ಷಸ ತಪೋಶಕ್ತಿಯಿಂದ ಅಣುವಿನಲ್ಲಿ ಅಣುವಾಗಿ ಅವಿತು ಕುಳಿತಿದ್ದ. ಇತ್ತ ಕಡೆ ಭದ್ರಕಾಳಿಯು ಅವನನ್ನ ಬರಲೆಂದೇ ಕಾದು ಕುಳಿತಿದ್ಲು. ದರಿಗಾಸುರ ತಡರಾತ್ರಿಯಲ್ಲಿ ಶಿವನನ್ನ ಕುರಿತು ತಪಸ್ಸು ಮಾಡುತ್ತಿದ್ದ ಸಂಗತಿ ತಿಳಿದ ಭದ್ರಕಾಳಿಯು ಅವನನ್ನ ಛಿದ್ರವಾಗಿ ತುಂಡರಿಸಿ ಅವನ ಮಾಂಸ ರಕ್ತವನ್ನ ಸುತ್ತಲೂ ಎರಚುತ್ತಾ ಕ್ರೋಧದಿಂದ ಅಲೆದಾಡಿದ್ಲು. ಕ್ರೋಧಿತಳಾದ ಭಗವತಿಯನ್ನ ಸಮಾಧಾನ ಪಡಿಸುವ ಸಲುವಾಗಿ ಗುಳಿಗನೊಂದಿಗೆ ವಿಷ್ಣುವನ್ನ ಭೇಟಿ ಮಾಡಿ ಭೂಲೋಕದ ರಕ್ಷಣೆಗಾಗಿ ಭೂಲೋಕದಲ್ಲಿಯೇ ನೆಲೆಸುವ ಉದ್ದೇಶದಿಂದ ವೈಕುಂಠದಿಂದ ಭೂಲೋಕಕ್ಕೆ ಪ್ರಯಾಣಿಸಲು ಶ್ರೀಗಂಧದ ಮರದಿಂದ ಮಾಡಿದ ದೋಣಿಯನ್ನ ದಯಾಪಾಲಿಸೆಂದು ಪ್ರಾರ್ಥಿಸುತ್ತಾರೆ. ಆಗ ವೈಕುಂಠದಿಂದ ಶ್ರೀಗಂಧದ ಮರದ ದೋಣಿಯನ್ನು ಸಿದ್ಧಪಡಿಸಲು ಶ್ರೀ ವಿಷ್ಣುವೇ ಅನುಮತಿ ನೀಡಿದ. ಅದರಂತೆ ದೋಣಿ ಮಾಡಿ ಪ್ರಯಾಣವನ್ನು ಆರಂಭಿಸ್ತಾರೆ. ದೋಣಿ ಭೂಲೋಕಕ್ಕೆ ಬಂದು ದಕ್ಷಿಣ ಭಾರತದ ಕರಾವಳಿಯ ಕಾಸರಗೋಡು, ಕುಂಬಳೆ, ಉಪ್ಪಳ, ಪಟ್ಟತ್ತೂರು, ಮಂಜೇಶ್ವರ, ಉದ್ಯಾವರ, ಉಳ್ಳಾಲ ಮತ್ತು ಕುದ್ರೋಳಿಗಳನ್ನು ದಾಟುತ್ತೆ. ಅಲ್ಲಿಂದ ಮುಲ್ಕಿ ಪೇಟೆ ಸಮೀಪದ ಸಸಿಹಿತ್ಲುವಿಗೆ ಬಂತು. ಅಲ್ಲಿ ಭಗವತಿಯು ಒಬ್ಬ ಕೆಳಜಾತಿಯ ಭಕ್ತನಿಂದ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅಲ್ಲಿಯೇ ನೆಲೆಸಲು ಬಯಸ್ತಾಳೆ. ಮುಲ್ಕಿ ಗಡಿಯಲ್ಲಿ ಶಾಂಭವಿ ಮತ್ತು ನಂದಿನಿ ನದಿಯ ಸಂಗಮ ಸ್ಥಳದಲ್ಲಿ ದುರ್ಗಾ ಪರಮೇಶ್ವರಿ ದೇವಿಯು ಸಾಂಕೇತಿಕವಾಗಿ ಹೊರಹೊಮ್ಮಿದ್ಲು ಎಂಬ ಪೌರಾಣಿಕ ಕಥೆಯೂ ಇದೆ. ಇನ್ನು ಈ ಕ್ಷೇತ್ರಕ್ಕೆ ಬಪ್ಪನಾಡು ಎಂಬ ಹೆಸರು ಬರುವುದರ ಹಿಂದಿನ ಕಥೆ ಅಂದರೆ, ಕೇರಳ ಮೂಲದ ಬಪ್ಪ ಎಂಬ ಮುಸಲ್ಮಾನ ವ್ಯಾಪಾರಿ ದೋಣಿ ದುರಂತದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡು ಮುಲ್ಕಿಗೆ ಬರ್ತಾರೆ. ಆಗ ಮುಲ್ಕಿ ಸೀಮೆಯ ಅರಸರ ಬಳಿ ತನ್ನ ಕಷ್ಟವೆಲ್ಲವನ್ನು ಹೇಳಿಕೊಂಡಾಗ ಅವರು ಇಲ್ಲೇ ಇರುವಂತೆ ಸೂಚಿಸ್ತಾರೆ. ಅದರಂತೆ ಮುಂದೊಮ್ಮೆ ದೋಣಿಯ ವ್ಯಾಪಾರಕ್ಕೆ ಹೊರಡಲು ಸಿದ್ಧನಾದ ಬಪ್ಪ ಬ್ಯಾರಿಯು ಇಲ್ಲಿನ ಶಾಂಭವಿ ನದಿಯಲ್ಲಿ ದೋಣಿ ಇಳಿಸ್ತಾರೆ. ಆಗ ಕಲ್ಲೊಂದು ಬೋಟಿಗೆ ತಾಗಿ ಆ ಕಲ್ಲಿನಿಂದ ರಕ್ತ ಸುರಿಯಲಾರಂಭಿಸುತ್ತೆ. ಭಯಭೀತಗೊಂಡ ಬಪ್ಪ ಬ್ಯಾರಿ ಮುಲ್ಕಿ ಅರಸರ ಬಳಿ ಈ ವಿಚಾರವನ್ನು ತಿಳಿಸಿದಾಗ ಅವರು ಪಂಡಿತರ ಬಳಿ ಕೇಳ್ತಾರೆ. ಈ ವೇಳೆ ಜ್ಯೋತಿಷ್ಯ ಪ್ರಶ್ನೆಯನ್ನ ಇಟ್ಟಾಗ ಈ ಜಾಗದಲ್ಲಿ ದುರ್ಗಾ ಪರಮೇಶ್ವರಿ ನೆಲೆಸಿದ್ದಾಳೆ, ದೇವಿಯ ಆಶಯದಂತೆ ಬಪ್ಪ ಬ್ಯಾರಿ ದೇವಿಗೆ ದೇಗುಲವನ್ನ ಕಟ್ಟಿಕೊಡಬೇಕು ಎಂದು ಆಶಯ ವ್ಯಕ್ತಪಡಿಸ್ತಾರೆ. ದುರ್ಗಾ ಪರಮೇಶ್ವರಿ ದೇವಿಯ ಇಚ್ಛೆಯಂತೆ ಬಪ್ಪ ಬ್ಯಾರಿ ಮುಲ್ಕಿ ಸೀಮೆಯ ಅರಸರ ಮೂಲಕ ದುರ್ಗಾ ಪರಮೇಶ್ವರಿ ದೇವಿಗೆ ದೇವಸ್ಥಾನವನ್ನ ಕಟ್ಟಿಸ್ತಾರೆ. ಹೀಗಾಗಿ ಬಪ್ಪ ಬ್ಯಾರಿ ದುರ್ಗಾ ಪರಮೇಶ್ವರಿಗೆ ದೇಗುಲ ಕಟ್ಟಿಸಿದ ಪರಿಣಾಮ ದೇವಿಯ ಅಣತಿಯಂತೆಯೇ ಈ ಕ್ಷೇತ್ರ ಅಂದಿನಿಂದ ಇಂದಿನವರೆಗೂ ಬಪ್ಪನಾಡು ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಅನ್ನುವ ಪೌರಾಣಿಕ ಯಕ್ಷಗಾನದಲ್ಲಿ ಕೂಡ ಈ ಬಗ್ಗೆ ವಿವರವಾದ ಉಲ್ಲೇಖವಿದ್ದು, ಯಕ್ಷಗಾನ ಪ್ರಿಯರ ಬಹುಮೆಚ್ಚಿನ ಪ್ರಸಂಗಗಳಲ್ಲಿ ಇದು ಒಂದು.
ದೇವಿಯ ಆದೇಶದಂತೆ ಬಪ್ಪ ಬ್ಯಾರಿಯ ವಂಶಸ್ಥರು ರಥೋತ್ಸವ ಸಂದರ್ಭದಲ್ಲಿ ಹಾಜರಿದ್ದು ದೇವಿಯ ಗಂಧ ಪ್ರಸಾದದ ಸ್ವೀಕಾರವನ್ನ ಮಾಡುವುದು ಕ್ಷೇತ್ರದ ವಾಡಿಕೆ. ಇದು ಬಪ್ಪ ಬ್ಯಾರಿಯ ಕಾಲದಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯ. ಹಾಗಾಗಿ ಇಂದಿಗೂ ಮುಂದುವರಿಸಿಕೊಂಡು ಬರಲಾಗಿದೆ. ವರ್ಷಂಪ್ರತಿ ನಡೆಯುವ ಜಾತ್ರಾ ಮಹೋತ್ಸವ ವೇಳೆ ಪೇಟೆ ಸವಾರಿ ನಡೆಯುತ್ತೆ. ಈ ಸಂದರ್ಭದಲ್ಲಿ ಬಪ್ಪ ಬ್ಯಾರಿಯ ಮನೆಯ ಮುಂದೆ ಪ್ರಸಾದ ವಿತರಣೆ ನಡೆಯುತ್ತೆ. ಬಪ್ಪ ಬ್ಯಾರಿಯ ವಂಶಸ್ಥರ ವ್ಯಕ್ತಿಯೊಬ್ಬರು ಅರ್ಚಕರಿಂದ ದೇವಿಯ ಪ್ರಸಾದವನ್ನು ಸ್ವೀಕರಿಸಿ ದುರ್ಗಾ ಪರಮೇಶ್ವರಿ ಅಮ್ಮನಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಈ ಕ್ಷೇತ್ರದಲ್ಲಿ ಒಟ್ಟು 5 ಲಿಂಗಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಅವು ಮೂಲ ದುರ್ಗ, ಅಗ್ನಿದುರ್ಗ, ಜಲದುರ್ಗ, ವನದುರ್ಗ, ಆಗ್ರಾ ದುರ್ಗ ಇವೆಲ್ಲವುಗಳನ್ನು ಒಂದೇ ಪಾಣಿಪೀಠದಲ್ಲಿ ಸ್ಥಾಪಿಸಿದ್ದಾರೆ. ಕಾರ್ತಿಕ ಪೂಜಾ ದೀಪೋತ್ಸವ, ಶರಣ ನವರಾತ್ರಿ, ಯುಗಾದಿ ಮತ್ತು ಶುಕ್ರವಾರ ವಿಶೇಷ ಪೂಜೆಗಳು ನಡೆಯುತ್ತವೆ. ಜಾತ್ರೆಯು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ 9 ದಿನಗಳು ನಡೀತಾವೆ. ಅದೇ ಸಮಯದಲ್ಲಿ 9 ಮಾಣಿಕರ ನಡುವೆ ನಡೆಯುವ ತುಳಿದಾರ ಆಟವು ಭಕ್ತಾದಿಗಳಲ್ಲಿ ಆನಂದವನ್ನು ತರ್ತಾವೆ. ದೇವಸ್ಥಾನವು 5 ರಥಗಳನ್ನು ಹೊಂದಿದ್ದು ಇದರಲ್ಲಿ ಬ್ರಹ್ಮರಥವೇ ಅತ್ಯಂತ ಬಲಿಷ್ಠ ಹಾಗೂ ಅತಿ ಪ್ರಾಚೀನ ಸಾಂಪ್ರದಾಯಿಕ ಪದ್ಧತಿಯಾಗಿ ನಡೆದುಕೊಂಡು ಬಂದಿದೆ. ಇದೀಗ ಬ್ರಹ್ಮರಥೋತ್ಸವದಲ್ಲಿ ನಡೆದಿರುವ ಅಚಾತುರ್ಯಕ್ಕೆ ಆಡಳಿತ ಮಂಡಳಿಯ ಬೇಜವಾಬ್ದಾರಿಯೇ ಮೂಲ ಕಾರಣ ಎಂದು ಭಕ್ತಾದಿಗಳು ಹಾಗೂ ಸ್ಥಳೀಯರು ನೇರ ಆರೋಪವನ್ನು ಮಾಡ್ತಿದ್ದಾರೆ. ಏನೇ ಆಗಲಿ, ಆ ತಾಯಿಯ ಕೃಪೆಯಿಂದ ಹೆಚ್ಚಿನ ಅನಾಹುತ ಸಂಭವಿಸದೇ ಇರೋದು ಇಲ್ಲಿನ ಶಕ್ತಿ ತಲೆ ಕಾಯುತ್ತಿದೆ ಅನ್ನೋದು ಮತ್ತು ಕೆಲವರ ವಾದ. ಇವಿಷ್ಟು ಬಪ್ಪನಾಡು ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಕುರಿತಾದ ಕೆಲವೊಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.